ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಕ್ಕಳು ಆಟ ಆಡ್ತಿರ್ತಾರೆ, ಕೆಲವು ಬಾರಿ ಹಠ ಮಾಡ್ತಾರೆ. ಸೊ ಗೊತ್ತಾಗೋದಿಲ್ಲ ಅವ್ರು ಸ್ಟ್ರೆಸ್ ಇದೆಯಾ ಅಥವಾ ಸುಮ್ಮನೆ ಹಠ ಮಾಡ್ತಿದಾರಾ, ಫ್ರಸ್ಟ್ರೇಟ್ ಆಗಿದ್ದಾರೆ, ಎಕ್ಸೈಟ್ ಆಗಿದ್ದಾರೆ ಯಾವ್ದಾದ್ರು ವಿಚಾರಕ್ಕೆ ಅಂತ. ಸೊ ಕೆಲವೊಂದಿಷ್ಟು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನಾವು ಅಬ್ಸರ್ವ್ ಮಾಡಬೇಕು ಮಕ್ಕಳಲ್ಲಿ. ದಟ್ ಈಸ್ ನಮ್ಮ ಮಗು ಸ್ಟ್ರೆಸ್ಸಿಗೆ ಒಳಗಾಗ್ತಿರಬಹುದು ಅಂತ ಆದ್ರೆ ಯಾವ ರೀತಿಯ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ ಅಂಡ್ ಕಾಸಸ್ ಏನಿರಬಹುದು ಡಾಕ್ಟರ್? ಮಕ್ಕಳಲ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂದರೆ ಯಾವ್ಯಾವ ಲಕ್ಷಣಗಳನ್ನು ನಾವು ನೋಡಿದಾಗ ಮಕ್ಕಳು ಸ್ಟ್ರೆಸ್ಸಲ್ಲಿ ಇದ್ದಾರೆ ಅಂತಂದರೆ ಅವ್ರದ್ದು ಏಜ್ ಮತ್ತು ಅವ್ರು ಇರುವಂಥ ಒಂದು ಸಿಚುವೇಶನ್ ಬೇಸಿಸ್ ಮೇಲೆ ನಾವು ಅನಲೈಸ್ ಮಾಡಬೇಕಾಗತ್ತೆ. ಈಗ ಚಿಕ್ಕ ಮಕ್ಕಳಲ್ಲಿ ತಗೊಂಡಾಗ ಅವರು ನಾರ್ಮಲ್ ಆಗಿ ಆಕ್ಟಿವ್ ಆಗಿರ್ತಾರೆ, ಆಟ ಆಡ್ತಾ ಇರ್ತಾರೆ. ಸಡನ್ ಆಗಿ ಮಕ್ಕಳು ಚೀರೋದು, ಜೋರಾಗಿ ಅಳೋದು, ಅಥವಾ ಮಕ್ಕಳು ಕಚ್ಚೋದು, ಅಥವಾ ಒಡೆಯೋದು, ಜಿಂಟೋದು, ಅಥವಾ ಮಕ್ಕಳಲ್ಲಿ ಸಡನ್ ಆಗಿ ನಿದ್ದೆಯಲ್ಲಿ ವೇರಿಯೇಷನ್, ಚೆನ್ನಾಗಿ ಮಲಗ್ತಾ ಇತ್ತು, ಈಗ ಆಲ್ ಆಫ್ ಎ ಸಡನ್ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಈಗ ಮಕ್ಕಳು 4 ವರ್ಷ ಒಂದು 3 ಇಯರ್ಸ್ಗೆ ಬವೆಲ್ ಬ್ಲಾಡರ್ ಅಂದರೆ ಯೂರಿನ್ ಎಲ್ಲ ಕಂಟ್ರೋಲ್ ಇತ್ತು, ಮೋಷನ್ಸ್ ಕಂಟ್ರೋಲ್ ಇತ್ತು, ಸಡನ್ ಆಗಿ ಈಗ ಬೆಡ್ ವೇಟಿಂಗ್ ಮಾಡ್ಕೋತಾ ಇದೆ, ರಾತ್ರಿ ಮಗು ಬಿಟ್ಟು ಬಿಟ್ಟು ಹೇಳ್ತಾ ಇದೆ ಅಂತ ಅಂದಾಗ ಇದೊಂದು ಕೆಲವೊಂದು ಲಕ್ಷಣಗಳು ಈ ಥರ ಬಂದಾಗ ಮಗು ಸ್ಟ್ರೆಸ್ಸಲ್ಲಿದೆ ಅನ್ನೋದು ಇದು ಒನ್ ಆಫ್ ದ ಸಿಂಪ್ಟಮ್ಸ್. ಸೊ ಹಾಗಾಗಿ ಪ್ರತಿಯೊಂದು ಮಗು ಕೂಡ ನಾವು ಬಂದಾಗ ತಂದೆ ತಾಯಿ ಇರ್ಬೋದು ಅಥವಾ ಮಕ್ಕಳ ತಜ್ಞರು ಇರ್ಬೋದು, ಒಂದು ಸ್ಕ್ರೀನಿಂಗ್ ಆಫ್ ಸ್ಟ್ರೆಸ್ ಅನ್ನೋದನ್ನ ನಮ್ಮ OPD ಪ್ರಾಕ್ಟೀಸಲ್ಲಿ ಆ್ಯಡ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ, ಈಗಿರೋ ಒಂದು ವಿಸ್ತಾರವಾದಂಥ ಒಂದು ಡೇಟಾ ಫ್ಲೋ ಇರಬೇಕಾದ್ರೆ ಸ್ಟ್ರೆಸ್ ಅನ್ನೋವಂಥದ್ದು ಬಹಳ ಕಾಮನ್ನು. ಸೊ ಇದನ್ನು ಕೂಡ ನಮ್ಮ ಒಂದು ಸ್ಕ್ರೀನಿಂಗಲ್ಲಿ ನಾವು ಹೇಗೆ ಪಲ್ಸ್ ರೇಟು, ಹಾರ್ಟ್ ರೇಟು, ಹೈಟ್ ವೇಟ್ ಚೆಕ್ ಮಾಡ್ತೀವಿ, ಅದೇ ರೀತಿ ಒಂದು ಸ್ಟ್ರೆಸ್ ಸ್ಕ್ರೀನಿಂಗನ್ನು ಕೂಡ ಮಕ್ಕಳಲ್ಲಿ ಆ್ಯಡ್ ಮಾಡಿದ್ರೆ ಬಹಳ ಉತ್ತಮ.